ಇನ್ನು ನಿಮ್ಮ ಈ ಜರ್ನಿ ಹೆಂಗ್ ಸ್ಟಾರ್ಟ್ ಆಯ್ತು ಸರ್? ಅಂದ್ರೆ ನೀವು ಊರಲ್ಲಿ ನೀವು ಹೇಳಿದಿರ ಗಾರೆ ಕೆಲಸ ಮಾಡ್ಕೊಂಡಿದ್ರಿ, ತುಂಬಾ ಕಷ್ಟಪಟ್ಟಿದ್ದೀರಾ. ಸೊ ಈ ಆಕ್ಟಿಂಗ್ ಚಾನ್ಸ್ ಹೆಂಗ್ ಸಿಕ್ತು? ಜೊತೆಗೆ ನಾನೊಬ್ಬ ಆಕ್ಟರ್ ಆಗ್ಬೇಕು ಅಂತ ನಿಮ್ಗೆ ಯಾರನ್ನ ನೋಡ್ ಅನಿಸ್ತು ಅಂತ? ಅಂದರೆ ನಾನು ಹೋಟ್ಲಲ್ಲಿ ವಾಚ್ಮೆನ್ ಕೆಲಸ ಮಾಡ್ತಾ ಇದ್ದೆ. ನಮ್ಮ ತಂದೆನೂ ಅಲ್ಲೇ ವಾಚ್ಮೆನ್ ಗಾರೆ ಕೆಲಸ ಇದೆಲ್ಲ ಮಾಡ್ತಿದ್ದು. ಅದಾದಮೇಲೆ ವಾಚ್ಮೆನ್ ಕೆಲಸ ಅಂತ ಹೋದಾದ್ಮೇಲೆ ಮಾಡ್ತಾ ಇರ್ಬೇಕಾದ್ರೆ ನಾವೇನು ಮಾಡ್ದೋ, ಒಂದು ದಿನ ಮೈಸೂರಿಗೆ ಒಂದು ಸಿನಿಮಾ ನೋಡೋಣ ಅಂತ ಹೋದೋ. ಅಲ್ಲಿ ಸಿನಿಮಾ ಎಲ್ಲ ನೋಡ್ಬಿಟ್ಟು ಒಂದು ಕುಕ್ಕರಳ್ಳಿ ಪಾರ್ಕ್ ಅಂತಿದೆ, ತುಂಬ ಫೇಮಸ್ ಅದು. ಅಲ್ಲಿ ಕೂತಿರ್ಬೇಕಾದ್ರೆ ಆ ಕಡೆನೇ ಕೂಗಾಟ ಇದೆಲ್ಲ ಒಂದು ಜೋರಾಗಿ ಕೇಳಿಸ್ತಾ ಇತ್ತು. ಏನು ಅಂತ ಅಲ್ಲಿ ಹೋದಾಗ ಬಸವಲಿಂಗಯ್ಯ ಸರ್ ಮಕ್ಳುಗಳಿಗೆ ಒಂದು ನಾಟಕ ಮಾಡಿಸ್ತಾ ಇದ್ರು, ಬೇಸಿಗೆ ಶಿಬಿರ ಅಂತ ಆಗ್ತಾಯಿತ್ತು, ಚಿಣ್ಣರ ಮೇಳ ಅಂತ ರಂಗಾಯಣದಲ್ಲಿ. ಅಲ್ಲಿ ಹೋದಾಗ ರಂಗಾಯಣ ಪರಿಚಯ ಆಯಿತು. ರಂಗಾಯಣ ಅಂದರೆ ಈ ಥರ ಇಲ್ಲಿ ಆ್ಯಕ್ಟಿಂಗ್ ಎಲ್ಲ ಹೇಳ್ಕೊಡ್ತಾರೆ, ಇಲ್ಲಿ ಇಷ್ಟು ಜನ ಕಲಾವಿದರು ಇದ್ದಾರೆ, ಇಲ್ಲಿಗೆ ಭಾರತೀಯ ರಂಗ ಶಿಕ್ಷಣ ಅಂತ ಪ್ರತಿ ವರ್ಷ ಕೋರ್ಸ್ ಇರುತ್ತೆ, ಇಲ್ಲಿಗೆ 18 ಜನ ವಿದ್ಯಾರ್ಥಿಗಳನ್ನ ಅಲ್ಲಿ ಅವ್ರು ಕರ್ನಾಟಕ ಆಯ್ಕೆ ಮಾಡ್ತಾರೆ, ಒಂದಷ್ಟು ಎಲ್ಲ ಪರಿಚಯ ಮಾಡಿಕೊಂಡೆ. ಅವಾಗ ನಾನು ಸೇರ್ಕೋಬೇಕಲ್ಲ ಅಂತ ಅನ್ನಿಸ್ತು. ಸೇರ್ಕೊಂಡಾದ್ಮೇಲೆ 1 ವರ್ಷ ಭಾರತೀಯ ರಂಗ ಶಿಕ್ಷಣ ಮುಗಿಸ್ದೆ. ಅದಾದಮೇಲೆ ಅಲ್ಲೇ ನಮ್ಮ ಗುರುಗಳು ಸಗೈರಾಜು ಅಂತಿದ್ರು, ಅವ್ರ ಜೊತೆ ಸಹಾಯಕನಾಗಿ ಕೆಲಸ ಮಾಡಿದೆ. ಅದಾದಮೇಲೆ ಬೇರೆ ಬೇರೆ ಈಗ ಮಂಗಳಮುಖಿಯರಿಗೆ ಒಂದು ಪೌರಾಣಿಕ ನಾಟಕ ಮಾಡಿಸ್ದೆ, ಡೆಫ್ ಅಂಡ್ ಡೆಮ್ ಮಕ್ಳುಗಳು ಮಾಡಿಸ್ದೆ, ಆಮೇಲೆ ಕಿವುಡ ಮುಖ ಮಾಡಿಸ್ದೆ, ಅಂಧ ಮಕ್ಳು ಮಾಡಿಸ್ದೆ, ಬುದ್ಧಿಮಂದೆ ಮಕ್ಳುಗಳು ಮಾಡಿಸ್ದೆ, ಕೂಲಿ ಕಾರ್ಮಿಕರು ಮಾಡಿಸ್ದೆ. ಹಿಂಗೆ ಎಲ್ಲ ಥರದ ನಾಟಕ ಇದೆಲ್ಲ ಮಾಡಿಸಾದ್ಮೇಲೆ ನಮ್ಮ ಸಿದ್ದೇಗೌಡರು ಅಂತಿದ್ದಾರೆ, ಅವ್ರ ಜೊತೆ ಸಿನಿಮಾದ್ದು ಅಸೋಸಿಯೇಟ್ ಡೈರೆಕ್ಟ್ರಾಗಿ ಕೆಲಸ ಮಾಡೋಕ್ಕೆ ಅಂತ ಸೇರಿಕೊಂಡೆ. ಒಂದಷ್ಟು ಕೆಲಸ ಮಾಡಿದೆ. ಅದಾದಮೇಲೆ ನಾನು ಟಿ ವಿನಲ್ಲಿ ಕಾಣಿಸ್ಕೋಬೇಕಲ್ಲ ಹಾಗೆ ಹೀಗೆ ಅಂತ ಇದರದ್ದು ಮನಸ್ಸಿನಲ್ಲೇ ತುಂಬ ಕಾಡ್ತಾ ಇತ್ತು. ನನ್ನ ಆತ್ಮೀಯ ಗೆಳೆಯ ರವಿ ಅನ್ನೋರು ಹಿಂಗೆ ಕಲರ್ಸ್ ಸೂಪರ್ನಲ್ಲಿ ಹಿಂಗೆ ಮಜಾ ಬರ್ತಾ ಅನ್ನೋ ಒಂದು ಆಡಿಷನ್ ಕರೆದಿದ್ದಾರೆ, ಬಾ ಅಂತ ನನ್ನ ಫ್ರೆಂಡೇ ಇಲ್ಲಿಗೆ ಕರ್ಕೊಂಡು ಬಂದಿತ್ತು. ಇಲ್ಲಿ ಆಯ್ಕೆ ಆದಮೇಲೆ ಹೆಚ್ಚು ಕಡಿಮೆ 10 ವರ್ಷ ಆಯಿತು. 10 ವರ್ಷದಿಂದನೂ ಕಲರ್ಸ್ ಕನ್ನಡದಲ್ಲಿ ಕೆಲಸ ಕೊಟ್ಟರು. ಇದ್ರ ಮಾಡ್ತಾ ಹಲವಾರು ಸಿನಿಮಾಗಳಲ್ಲಿ ಅವಕಾಶ ಸಿಕ್ತು, ಸಿನಿಮಾ ಮಾಡಿದೆ. ಅದಾದಮೇಲೆ ಬಿಗ್ ಬಾಸ್ಗೂ ಹೋಗಿ ಬಂದೆ. ಈ ಥರ ಜರ್ನಿ ಶುರು ಆಯ್ತು ನನಗೆ. ಮೇಡಮ್, ಇನ್ನು ಈಗ ಚಂದ್ರಪ್ರಭಾ ಅವರು ಅಂದ್ರೆ ಒಂದು ಕಾಮಿಡಿಯನ್, ನಗ್ಸ್ತಿರ್ತಾರೆ ಅಂತ ನಮ್ಮೆಲ್ಲರ ಕಲ್ಪನೆ. ಸೊ ಮನೆಯಲ್ಲಿ ಅವ್ರು ಹೆಂಗಿರ್ತಾರೆ ಅಂತ? ಸೊ ಬಿಗ್ ಬಾಸ್ ಮನೇಲಿ ನೋಡಿದ್ರಲ್ಲ ಹಾಗಿರ್ತಾರೆ ಅಷ್ಟೇ, ಅದೇ ತರ ಸೇಮ್. ಸೊ ಅಂದ್ರೆ ಏನು ವ್ಯತ್ಯಾಸ ಇಲ್ಲ. ಅಂದ್ರೆ ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾದ್ರೆ ಇದು ನನ್ನ ಮನೇಲಿ ನಾನು ಹೇಗಿರ್ತೀನೋ ಅನ್ನೋ ವಾತಾವರಣ ಅವರು ರಿಯಾಲಿಟಿನ ಅಲ್ಲಿ ತೋರಿಸಿದ್ದಾರೆ. ಸೊ ಮನೇಲಿ ಹೇಗಿರ್ತಾರೋ ಬಿಗ್ ಬಾಸ್ ಮೇಲೆ ಹಾಗಿದ್ದು ಬಂದಿದ್ದಾರೆ ಅಷ್ಟೇ. ಓಕೆ, ಇನ್ನು ಈಗ ಹೇಗಿದೆ ಸರ್ ಜೀವನ? ಅಂದ್ರೆ ಬಿಗ್ ಬಾಸ್ ಎಲ್ಲ ಮುಗಿಸಿ ಈಗ ಪ್ರೆಸೆಂಟ್ ಆಗಿ ಹೇಗಿದೆ ನಿಮ್ಮ ಜೀವನ ಅಂತ? ಚೆನ್ನಾಗಿದೆ ಮೇಡಮ್, ನನ್ನ ನಿಜವಾಗಿ ಖುಷಿ ಆಯ್ತದೆ. ನಾನು ಈಗ ಏನು ಮಾಡಿದ್ದೀನಿ ಅಂದರೆ ಒಂದು 5 ತಿಂಗಳಿಂದ ಒಂದು ಫಾರ್ಮ್ ಹೌಸ್ ಥರ ಮಾಡ್ಕೊಂಡಿದ್ದೀನಿ. ಅಲ್ಲಿ ಬೂಕನಕೆರೆ ಹತ್ರ ಒಂದು ಫಾರ್ಮ್ ಹೌಸ್ ಥರ ಮಾಡಿಕೊಂಡು ಅಲ್ಲೇ ಒಂದು 2,000 ನಾಟಿ ಕೋಳಿ ಸಾಕೋ ಥರದ್ದೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ನಾಟಿ ಕೋಳಿ ಸಾಕ್ತಾ ಇದ್ದೀನಿ. ಇಲ್ಲಿ ಶೂಟಿಂಗ್ ಇದ್ದಾಗ ಬೆಂಗಳೂರಲ್ಲಿ ಇರ್ತೀನಿ, ಶೂಟಿಂಗ್ ಇಲ್ಲ ಅಂದ್ರೆ ಅಲ್ಲಿ ಜಮೀನ್ ಹತ್ರ ಹೋಗ್ತೀನಿ, ಜಮೀನಲ್ಲಿ ಕೆಲಸ ಮಾಡ್ಕೊಂಡು ಆರಾಮಾಗಿ ಇರ್ತೀನಿ ಮೇಡಮ್. ಸೊ ಆರಾಮ್ ಜೀವನ ಇವಾಗ ಚೆನ್ನಾಗಿದೆ ಸರ್. ಇನ್ನು ಈಗ ನೀವು ಈ ಡಬಲ್ ಮೀನಿಂಗ್ ಡೈಲಾಗ್ ಇಂದಾನೆ ಫೇಮಸ್ ಆಗಿದ್ದು. ಈ ಡಬಲ್ ಮೀನಿಂಗ್ ಡೈಲಾಗ್ ನಿಮ್ ಜೀವನದಲ್ಲಿ ವರವಾಯ್ತಾ, ಶಾಪ ಆಯ್ತಾ, ಹೇಗೆ ಅಂತ? ಇಲ್ಲ, ನನಗೆ ಎಲ್ಲ ಡಬಲ್ ಮೀನಿಂಗ್ ಎಲ್ಲ ತುಂಬ ಚಂದ್ರಪ್ರಭುವಿಂದ ನಾನು ಆ ಥರ ಮಾಡಿದ್ರೆ ಜನ ಇಷ್ಟಪಡೋದು. ಆಮೇಲೆ ನಮ್ಮ ಕಲರ್ಸ್ ಕನ್ನಡದಲ್ಲೂ ಅಷ್ಟೇ. ಈಗ ನಾನು ಏನಾರ ಬೇರೆ ಒಂಥರ ಸೆಂಟಿಮೆಂಟು ಇದೆಲ್ಲ ಮಾಡ್ತೀನಿ, ಬೇಡ ನೀನು ಇದನ್ನೇ ಮಾಡೋ ರೈಟರ್ ಆಗ್ಬೋದು, ಅದನ್ನೇ ಬರೀತಾರೆ. ಫಸ್ಟ್ ಈ ಥರದವೆಲ್ಲ ಜಾಸ್ತಿ. ಫಸ್ಟ್ ನೈಟು ಡಬಲ್ ಮೀನಿಂಗು, ಅವ್ರು ಏನೇ ಮಾಡಿದ್ರು ಅಲ್ಲಿ ಡಬಲ್ ಮೀನಿಂಗು. ಅವ್ರು ಒಂದು 10% ಸೇರಿಸೋರಲ್ಲಿ ನಾನು ಒಂದು 20% ಆ್ಯಡ್ ಮಾಡ್ಕೊಂಡೇ ಮಾಡ್ತಾ ಇದ್ದೆ. ಅದರಿಂದ ಜನ ನನ್ನ ಹಂಗೆ ಇಷ್ಟಪಡ್ತಾರೆ, ಪ್ರೀತಿ ಮಾಡವ್ರೆ. ಅಂದ್ರೆ ನಾನು ಅದೊಂದು ಬಿಟ್ಟು ಬೇರೆ ಯಾವುದು ಬರಲ್ಲ ಅಂತ ಅಲ್ಲ, ನನಗೂ ಎಲ್ಲಾ ಥರ ಮಾಡಬೇಕು ಅಂತ ಆಸೆ. ನಿಜವಾಗ್ಲೂ ನಾನು ತುಂಬ ಎಮೋಷನಲ್ ಜೀವಿ, ಆ ಥರದ್ದು ಮಾಡಬೇಕು ಅಂತ ನನಗೆ ತುಂಬ ಆಸೆ. ಬಟ್ ನನಗೆ ಜಾಸ್ತಿ ಈ ಥರದ್ದೇ ಪಾತ್ರ ಸಿಗುತ್ತೆ, ಏನು ಸಿಗುತ್ತೋ ಅದು ಮಾಡೋಣ ಅಂತ ಮಾಡ್ಕೊ ಹೋಗ್ತಾ ಇದ್ದೀನಿ. ಅದೇ ಸರ್, ಅದನ್ನೇ ಹೇಳಕ್ ಬಂದೆ ನಾನು ಇವಾಗ. ಅಂದ್ರೆ ನೀವು ನೋಡಕ್ಕೆ ಎಷ್ಟು ಜನ ನಗ್ಸ್ತೀರಾ, ಆದ್ರೆ ನೀವು ತುಂಬಾ ಸೆನ್ಸಿಟಿವ್. ಅದನ್ನ ನಾವು ಬಿಗ್ ಬಾಸ್ ಮನೇಲೂ ನೋಡಿದ್ವಿ. ಸೊ ಹೆಂಗೆ ಅಂದ್ರೆ ಈಗ ನಾವಿರೋದೇ ಬೇರೆ ತರ, ಬಟ್ ನಾವು ತೆರೆ ಮೇಲೆ ಪ್ರೊಜೆಕ್ಟ್ ಆಗೋದೇ ಬೇರೆ ತರ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಎಷ್ಟು ನಿಮ್ಗೆ ತೃಪ್ತಿ ಕೊಡುತ್ತೆ ಈ ಒಂದು ಕೆಲಸ ಅಂತ? ಇದಂತೂ ಮೇಡಮ್ ನನಗೆ ಅದೇ ತುಂಬ ತೃಪ್ತಿ ಐತೆ. ಯಾಕೆಂದ್ರೆ ನಮ್ಗೆ ಎಷ್ಟೇ ಕಷ್ಟ ಇರ್ಬೋದು, ಆಮೇಲೆ ಎಷ್ಟೋ ಜನ ಅನ್ಕೋತಾರೆ, TV ಸಿನಿಮಾದಲ್ಲಿ ಮಾಡಿದ ತಕ್ಷಣ ಇವರು ತುಂಬ ದುಡ್ಡು ಮಾಡಿದಿರ್ತಾರೆ ಹಾಗೆ ಹೀಗೆ ಅಂತ ಅನ್ಕೋತಾರೆ. ಸಿಕ್ತವಾಗ್ಲೂ ಅದು ಸಿಗೋದಿಲ್ಲ. ಒಂಥರ ಜನಗಳು ನಾವೇನೋ ಬಣ್ಣ ಹಾಕಂದೆ ಅಲ್ಲಿ ಕೆಲಸ ಆಕ್ಟ್ ಮಾಡ್ತಾ ಇರ್ಬೇಕಾದ್ರೆ ಚಪ್ಪಾಳೆ ಪ್ರೀತಿ ಸಿಗ್ತದಿಲ್ಲ. ಅದು ನಿಜವಾಗ್ಲೂ ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ನಮ್ಗೆ ಎಷ್ಟೇ ನೋವಿದ್ರು ಅದನ್ನ ಮರ್ತೀವಿ, ವೇದಿಕೆ ಮೇಲೆ ಬಣ್ಣ ಹಚ್ಕೊಂಡು ಆಕ್ಟ್ ಮಾಡ್ತಾ ಇರ್ತೀವಿ. ನಾವು ಮಾಡೋದು ನೋಡ್ಬಿಟ್ಟು ಒಂದಷ್ಟು ಜನ ನಗ್ತಾರೆ ಅಂದರೆ ಆ ನಗುವಿಂದ ನಾವು ಇನ್ನೂ ಒಂದು ಸ್ವಲ್ಪ ಕೆಲಸ ಮಾಡಬೇಕು, ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆ ಪಾತ್ರಗಳು ಮಾಡಬೇಕು ಅಂತ ಅನ್ನಿಸ್ತದೆ. ನಾವು ಎಷ್ಟೇ ಕೆಲವೊಂದು ಊಟ ಇರುತ್ತೋ ಇರಲ್ವೋ, ಬಾಡಿಗೆ ಕಟ್ಟಿರಲ್ವೋ, ಏನೇ ಇದ್ರೂ ವೇದಿಕೆ ಮೇಲೆ ಬಂದಾಗ ನಾವು ತುಂಬ ರಿಚ್ ಆಗಿ ಕಾಣಿಸ್ತೀವಿ, ಇನ್ನೊಬ್ರನ್ನ ನಗ್ಸಕ್ಕೆ ಇಷ್ಟಪಡ್ತೀವಿ. ಪ್ರತಿಯೊಬ್ಬ ಹಾಸ್ಯ ಕಲಾವಿದನ ಹಿಂದೆ ಒಂದೊಂದು ನೋವು ಅನ್ನೋದು ಇದ್ದೇ ಇರ್ತದೆ.